ಬೀದರ್ ರೌಂಡಪ್ಗೆ ಸ್ವಾಗತ. ನಾನು ರಾಣಿಕೋಟೆ. ಬನ್ನಿ ಕ್ವಿಕ್ ಆಗಿ ನೋಡೋಣ ಬೀದರ್ ಜಿಲ್ಲೆಯ ಇಂದಿನ ಪ್ರಮುಖ ಸುದ್ದಿಗಳನ್ನು. ಹೈದರಾಬಾದ್ನಿಂದ ನಕಲಿ ಪಾನ್ ಮಸಾಲಾ ಸಾಗಾಟ ಮಾಡುತ್ತಿದ್ದ ವ್ಯಕ್ತಿಯೋರ್ವನನ್ನು ಬೀದರ್ ಪೊಲೀಸರು ನಗರದ ಚಿಕ್ಪೇಟ್ ಹತ್ತಿರ ಬಂಧಿಸಿದ್ದಾರೆ. ಭಾನುವಾರ ಆರ್ಕೆ ಪಾನ್ ಮಸಾಲಾ ಕಂಪನಿಯ ಮೂಲಕ ಸುನಿಲ್ ಸಿಂಗ್ ಅವರು ತಮ್ಮ ಕಂಪನಿಯ ಸರ್ಕಾರದಿಂದ ಸಾಗರ ಪಾನ್ ಮಸಾಲಾ SR1 ಸುಗಂಧಿತ ಜರ್ದಾ ಪೌಚ್ ತಯಾರಿಸಲು ಅನುಮತಿ ಪಡೆದಿದೆ. ಆದರೆ ಚಿಕ್ಪೇಟ್ ಕ್ರಾಸ್ ಹತ್ತಿರ ನಮ್ಮ ಕಂಪನಿ ಹೆಸರಿನ ನಕಲಿ ಸುಗಂಧಿತ ಜರ್ದಾ ಪೌಚ್ ಪ್ಯಾಕೆಟ್ ಸಾರ್ವಜನಿಕರಿಗೆ ಮಾರಾಟ ಹಾಗೂ ಅಕ್ರಮ ಸಾಗಾಣಿಕೆ ಮಾಡಲಾಗುತ್ತಿದೆ ಎಂದು ಪೊಲೀಸ್ ಠಾಣೆಯಲ್ಲಿ ಲಿಖಿತ ದೂರು ನೀಡಿದರು. चलो ನೂರ 44 ವರ್ಷಗಳಿಗೊಮ್ಮೆ ನಡೆಯುವ ಮಹಾಕುಂಭ ಮೇಳದಲ್ಲಿ ಹಿರಿಯ ಕಾಂಗ್ರೆಸ್ ನಾಯಕ ಮಾಜಿ ಸಚಿವ ರಾಜಶೇಖರ್ ಪಾಟೀಲ್ ಅವರ ಪೋಸ್ಟರ್ ಹಿಡಿದು ಅಭಿಮಾನಿಗಳು ಪುಣ್ಯ ಸ್ನಾನ ಮಾಡಿ ತಮ್ಮ ಅಭಿಮಾನವನ್ನು ಮೆರೆದಿದ್ದಾರೆ. ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ನಡೆಯುತ್ತಿರುವ ಮಹಾಕುಂಭ ಮೇಳಕ್ಕಾಗಿ ದಿವಂಗತ ಬಸವರಾಜ ಪಾಟೀಲ್ ಪರಿವಾರದ ವತಿಯಿಂದ ಹುಮ್ನಾಬಾದ್ ಪಟ್ಟಣದಿಂದ ವಿಶೇಷ ಬಸ್ಸಿನ ವ್ಯವಸ್ಥೆ ಮಾಡಲಾಗಿತ್ತು. ಕುಂಭಮೇಳದ ತ್ರಿವೇಣಿ ಸಂಗಮ ಪುಣ್ಯಸ್ನಾನ ಸ್ಥಳಕ್ಕೆ ತಲುಪಿದ ಭಕ್ತಾದಿಗಳು ರಾಜಶೇಖರ್ ಬಿ ಪಾಟೀಲ್ ಅವರ ಭಾವಚಿತ್ರದೊಂದಿಗೆ ಪುಣ್ಯಸ್ನಾನ ಮಾಡಿದ್ದಾರೆ. ಮಾಜಿ ಸಚಿವ ಅವರ ಶಾಸಕ ಪ್ರಭು ಚವ್ಹಾಣ್ ಇಂದು ಔರಾದ್ ಪಟ್ಟಣದ ಅಮರೇಶ್ವರ್ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಅರ್ಚನೆ ಅಭಿಷೇಕ ಹೋಮ ಹವನಗಳನ್ನು ನೆರವೇರಿಸಿ ನಾಡಿನ ಒಳಿತಿಗಾಗಿ ಪ್ರಾರ್ಥಿಸಿದರು. ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನ ತ್ರಿವೇಣಿ ಸಂಗಮದಿಂದ ತಂದಿರುವ ಪವಿತ್ರ ಗಂಗಾ ಜಲದಿಂದ ದೇವಸ್ಥಾನದಲ್ಲಿ ಪೂಜೆ ನೆರವೇರಿಸಿ ಅಲ್ಲಿಂದ ತರಲಾದ ವಿಶೇಷ ಪ್ರಸಾದವನ್ನು ದೇವಸ್ಥಾನಕ್ಕೆ ಸಮರ್ಪಿಸಿದರು. ಬಳಿಕ ಭಕ್ತಿಯಿಂದ ಹೋಮ ಹವನಗಳನ್ನು ನೆರವೇರಿಸಿದರು. ಶಾಸಕ ಪ್ರಭು ಚವ್ಹಾಣ್ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ನಡೆಯುತ್ತಿರುವ ಐತಿಹಾಸಿಕ ಕುಂಭಮೇಳದಲ್ಲಿ ಭಾಗವಹಿಸಿ ಗಂಗಾ, ಯಮುನಾ ಹಾಗೂ ಸರಸ್ವತಿ ನದಿಗಳು ಕೂಡುವ ತ್ರಿವೇಣಿ ಸಂಗಮದಲ್ಲಿ ಪವಿತ್ರ ಸ್ನಾನ ಮಾಡಿದ್ದು, ತ್ರಿವೇಣಿ ಸಂಗಮದಿಂದ ಪವಿತ್ರ ಗಂಗಾಜಲ ಮತ್ತು ವಿಶೇಷ ಪ್ರಸಾದವನ್ನು ತಂದಿದ್ದು ದೇವರಿಗೆ ಸಮರ್ಪಿಸಿ ಪೂಜೆ ನೆರವೇರಿಸಿದ್ದೇನೆ. ನಾಡಿನ ಒಳಿತಿಗಾಗಿ ಔರಾದ್ ಹಾಗೂ ಕಮಲ್ನಗರ್ ತಾಲೂಕುಗಳ ಸಮೃದ್ಧಿ, ಜನತೆಯ ಸುಖ, ಶಾಂತಿ, ನೆಮ್ಮದಿಗಾಗಿ ಪ್ರಾರ್ಥನೆ ಸಲ್ಲಿಸಿದ್ದೇನೆ ಎಂದರು. ಎಲ್ಲ ಮಹಾಜನತೆಗೆ ಶುಭಾಶಯಗಳು. ಭಾಳ ಅದ್ಧೂರಿಯಾಗಿ ಅಂಬರೇಶ್ವರ ಯಾತ್ರಾ ಮಹೋತ್ಸವ ನಡೀತಾ ಇದೆ. ಈ ಅಂಬರೇಶ್ವರ ಯಾತ್ರಾ ಮಹೋತ್ಸವದಲ್ಲಿ ನಾನು ಮಹಾಕುಂಭ ಹೋಗಿ ಪ್ರಯಾಗ್ರಾಜ್, ಆಮೇಲೆ ಕಾಶಿ, ಅಯೋಧ್ಯ ಹೋಗಿ ಪ್ರಯಾಗ್ರಾಜಿಯಿಂದ ಗಂಗಾ ಜಲ್ ತಗೊಂಡು ಇವತ್ತು ಪೂಜೆ ಮಾಡಿದ್ದೀನಿ. ಪ್ರಸಾದ್ ಕೂಡ ಕಾಶಿಯಿಂದ ತಗೊಂಡಿನಿ, ಪ್ರಯಾಗಿಯಿಂದ ಗಂಗಾಜಲ್ ತಗೊಂಡಿನಿ, ಪೂಜೆ ಮಾಡಿದ್ದೀನಿ ಅಂಬರೇಶ್ವರ ಮಹಾರಾಜ ಮೇಲೆ. ನಾನು ದೇವರ ಅಷ್ಟೇ ವಿನಂತಿ ಮಾಡ್ತಾಯಿದ್ದೀನಿ, ನಮ್ಮ ಔರಾದ್ನಲ್ಲಿ ಸುಖ ಶಾಂತಿ ಆಗಲಿ, ನೆಮ್ಮದಿ ಆಗಲಿ, ರೈತರಿಗೆ ಒಳ್ಳೆ ಆಗಲಿ, ಎಜುಕೇಷನ್ ಸರಿಯಾಗಿ ಆಗಲಿ ಎಲ್ಲ. ನಾನು ಈ ಯಾತ್ರಾ ಅದ್ಧೂರಿ ಯಾತ್ರಾ ಇದೆ. ಅಂಬರೇಶ್ವರ ಮಹಾಪುರುಷು ಅವರು ಲಕ್ಕೋ ಮಹಾಕುಂಭ ಮೇಳಕ್ಕೆ ತೆರಳಿ ವಾಪಸ್ ಆಗುವ ವೇಳೆ ಬೀದರ್ ಮೂಲದ ವಾಹನಕ್ಕೆ ಅಪಘಾತವಾಗಿದ್ದು 14 ಜನರಿಗೆ ಗಾಯಗಳಾಗಿವೆ. ಮಹಾಕುಂಭ ಮೇಳ ಮುಗಿಸಿ ವಾಪಸ್ ಗ್ರಾಮಕ್ಕೆ ಹಿಂತಿರುಗುವಾಗ ಬೆಳಗ್ಗೆ ಮಹಾರಾಷ್ಟ್ರದ ವಾದ್ರಾ ಜಿಲ್ಲೆಯ ಸಾವಗಿ ಬಳಿ ಅಪಘಾತ ಸಂಭವಿಸಿದೆ. ಗಾಯಾಳುಗಳನ್ನು ಸಾವಗಿ ಖಾಸಗಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗುತ್ತಿದ್ದು, ಬೀದರ್ ಮೂಲದ 8 ಜನ ಹಾಗೂ ಕಲಬುರಗಿ 3 ಜನ ತೆರಳಿದ್ದ ಬಗ್ಗೆ ಮಾಹಿತಿ ಲಭ್ಯವಾಗಿದೆ.
ಬಾಲ್ಕಿ ಪಟ್ಟಣದ ಬಡ ಕುಟುಂಬಗಳು, ಕೊಳ್ಳಿಗಿರಿ ನಿವಾಸಿಗಳು ಹಾಗೂ ಮಧ್ಯಮ ವರ್ಗದವರ ಮನೆ ಕನಸು ಶೀಘ್ರದಲ್ಲೇ ನಿಜವಾಗಲಿದೆ. ಪಟ್ಟಣದ ನೀರು ಶುದ್ಧೀಕರಣ ಘಟಕದ ಬಳಿಯ 6 ಎಕರೆ ಪ್ರದೇಶದಲ್ಲಿ 21.87 ಕೋಟಿ ರೂಪಾಯಿ ವೆಚ್ಚದಲ್ಲಿ 400 ಫ್ಲಾಟ್ ಮನೆಗಳ ನಿರ್ಮಾಣ ಅಂತಿಮ ಹಂತದಲ್ಲಿದ್ದು, ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಅವರು ಇಂದು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. G2 ಮಾದರಿಯಲ್ಲಿ 34 ಬ್ಲಾಕ್ಗಳಿದ್ದು, ಪ್ರತಿ ಒಂದರಲ್ಲಿ 12 ಮನೆಗಳಿವೆ. ಪ್ರತಿ ಮನೆಯಲ್ಲಿ ಹಾಲ್, ಅಡಿಗೆ ಕೋಣೆ, ಮಲಗುವ ಕೋಣೆ, ಸ್ನಾನಗೃಹ, ಶೌಚಾಲಯವಿದ್ದು 250 ಚದರ ಅಡಿ ವಿಸ್ತೀರ್ಣವನ್ನು ಹೊಂದಿರುತ್ತದೆ. ಇತ್ತೀಚೆಗೆ ಕಮಲನಗರ ಪಟ್ಟಣದ ಶಾಲಿವಾನ್ ಶ್ಯಾಮರಾವ್ ರಾಮಲೆ ಅವರ ಮನೆಗೆ ಬೆಂಕಿ ತಗುಲಿ ಸಂಪೂರ್ಣ ಸುಟ್ಟು ಹೋಗಿದ್ದು, ಸಂಸದ ಸಾಗರ್ ಖಂಡ್ರೆ ಸ್ಥಳಕ್ಕೆ ಭೇಟಿ ನೀಡಿ ಹಾನಿಯನ್ನು ಪರಿಶೀಲಿಸಿ ಸೂಕ್ತ ಪರಿಹಾರ ಒದಗಿಸುವ ಭರವಸೆ ನೀಡಿದರು. ಛತ್ರಪತಿ ಶಿವಾಜಿ ಮಹಾರಾಜರ ಜಯಂತಿ ನಿಮಿತ್ತ ಬಸವಕಲ್ಯಾಣ ನಗರದ ಛತ್ರಪತಿ ಶಿವಾಜಿ ಮಹಾರಾಜರ ಇತಿಹಾಸ ನಿರ್ಮಾಣದ ಭೂಮಿ ಶಿವಸೃಷ್ಟಿ ಜಾಗಕ್ಕೆ ವಿಧಾನ ಪರಿಷತ್ನ ಮಾಜಿ ಸದಸ್ಯ ವಿಜಯ್ ಸಿಂಗ್ ಭೇಟಿ ನೀಡಿ ಪೂಜೆ ಸಲ್ಲಿಸಿದರು. ಅವರ ಶಾಸಕ ಪ್ರಭು ಚವ್ಹಾಣ್ ಗ್ರಾಮ ಸಂಚಾರ ನಡೆಸುವ ಸಂದರ್ಭದಲ್ಲಿ ಜಕ್ನಾಳ್ ಗ್ರಾಮದ ಜನತೆ ಪಡಿತರ ಅಕ್ಕಿಗಾಗಿ ಬೇರೆ ಊರಿಗೆ ಹೋಗಬೇಕಾದ ಪರಿಸ್ಥಿತಿ ಇದ್ದು, ನಮ್ಮೂರಲ್ಲೇ ಪಡಿತರ ಅಕ್ಕಿ ವಿತರಿಸುವ ವ್ಯವಸ್ಥೆ ಮಾಡಬೇಕೆಂದು ಶಾಸಕರಿಗೆ ಮನವಿ ಮಾಡಿಕೊಂಡಿದ್ದರು. ಸಮಸ್ಯೆ ಪರಿಹರಿಸಲು ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದ ಶಾಸಕ ಚವ್ಹಾಣ್ ಇಂದು ಗ್ರಾಮಕ್ಕೆ ಭೇಟಿ ನೀಡಿ ಸ್ವತಃ ತಾವೇ ಮುಂದೆ ನಿಂತು ಪಡಿತರ ಅಕ್ಕಿ ವಿತರಣೆ ಮಾಡಿದರು. ಫೆಬ್ರವರಿ 27ರಂದು ಸಾರ್ವಜನಿಕ ಕುಂದುಕೊರತೆ ಅಹವಾಲು ಸ್ವೀಕಾರ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಲೋಕಾಯುಕ್ತ ಪೊಲೀಸ್ ನಿರೀಕ್ಷಕ 4 ಅವರು ಪತ್ರಿಕಾ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಫೆಬ್ರವರಿ 27ರಂದು ಬೆಳಗ್ಗೆ 11:30 ಗಂಟೆಯಿಂದ 2 ಗಂಟೆವರೆಗೆ ಔರಾದ್ ಬಿ ಪ್ರವಾಸಿ ಮಂದಿರದಲ್ಲಿ ಹಾಗೂ ಮಧ್ಯಾಹ್ನ 3:30ರಿಂದ ಸಂಜೆ 5:30ರವರೆಗೆ ಬೀದರ್ನ ಲೋಕಾಯುಕ್ತ ಪೊಲೀಸ್ ಠಾಣೆಯಲ್ಲಿ ಸಾರ್ವಜನಿಕ ಕುಂದುಕೊರತೆ ಅಹವಾಲು ಸ್ವೀಕಾರ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಅವರು ಮಾಹಿತಿ ನೀಡಿದ್ದಾರೆ. ಇವಾಗಿದ್ದು ಬೀದರ್ ಜಿಲ್ಲೆಯಿಂದಿನ ಪ್ರಮುಖ ಸುದ್ದಿಗಳು. ಮತ್ತೆ ನಾಳೆ ಭೇಟಿಯಾಗೋಣ. ಬೀದರ್ ರೌಂಡಪ್ನಲ್ಲಿ. ನಮಸ್ಕಾರ.